ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹೇಗೆ ಕದಂಬ ಪ್ರಸಾದ ಮಾಡ್ತಾರೋ ಇವತ್ತು ನಿಮ್ ಮುಂದೆ ನಾನು ಮಾಡ್ತಾ ಇದ್ದೀನಿ. 50 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಳ್ಳಿ, ಸಾಸಿವೆ ಹಾಕೋಣ, ಹಿಟ್ಟಿನ ಬೇಳೆ ಕಡಲೆಬೇಳೆ ಹಾಕೋಬೇಕಾಗತ್ತೆ, ಧನಿಯಾ ಹಾಕೋಬೇಕಾಗತ್ತೆ, ಚಕ್ಕೆ ಮೊಗ್ಗು, ಜಾಕಾಯಿ, ಜಾಪತ್ರೆ, ಗುಂಟೂರು ಮೆಣಸಿನ್ಕಾಯಿ ಒಂದ್ ಸ್ವಲ್ಪ, ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ, ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರ್ತೀವಿ, ಫ್ರೈ ಮಾಡ್ಕೊಳ್ಳಿ. ಇದನ್ನ ಮಿಕ್ಸಿ ಮಾಡ್ಬೇಕಾಗತ್ತೆ. ಇನ್ನೊಂದು ಪಾತ್ರೆಯಲ್ಲಿ 1/4 kg ಅಷ್ಟು ಹುರುಳಿಕಾಯಿನ, ಒಂದು 1/4 kg ಅಷ್ಟು ಟೊಮೆಟೊ, ಸಿಹಿ ಕುಂಬಳಕಾಯಿ, ಆಲೂಗಡ್ಡೆ, ಹಸಿ ಕಡಲೆಕಾಯಿ ಬೀಜನ ಹಾಕ್ಬಿಟ್ಟು ಇನ್ನೊಂದು ಕಡೆ ಒಂದು 1/4 kg ತೊಗರಿಬೇಳೆ ತಗೊಂಡು ಅರಿಶಿನ ಹಾಕ್ಬೇಕಾಗತ್ತೆ. ಈ ಬೆಂದಿರುವಂತ ತರಕಾರಿಗೆ ಆ ಹುರ್ಕೊಂಡ್ಬಂದಿರೋ ಮಸಾಲೆನ ಮಿಕ್ಸ್ ಮಾಡೋಣ. ಈ ಮಸಾಲೆಗೆನೆ ಬೇಯಿಸಿರುವಂತ ಬೇಳೆ ಕೂಡ ಅದಕ್ಕೆ ಹಾಕೊಳ್ಳಿ. 1 kg ಅಕ್ಕಿ ತಗೊಂಡಿದ್ದೀನಿ, ಒಂದು ನಿಂಬೆ ಹಣ್ಣು ಸೈಜಿನಷ್ಟು ಹುಣಸೆ ಹಣ್ಣು ತಗೊಂಡು ಒಂದ್ ಸ್ವಲ್ಪ ಬೆಲ್ಲ, ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಒಂದ್ಸತಿ ಕಲಸಿ, ಕೊನೆಯದಾಗಿ ಒಗ್ಗರಣೆ ಹಾಕೋಬೇಕಾಗತ್ತೆ. ಆ ನೆನ್ಸ್ಕೊಂಡಿರೋ ಒಂದ್ ಸ್ವಲ್ಪ ಇಂಗುನ ಮೇಲೆ ಹಾಕಿ ಒಂದ್ ಸ್ವಲ್ಪ ತುಪ್ಪನ ಹಾಕಿ ಪ್ಲೇಟ್ ಮುಚ್ಚಿಟ್ಬಿಡಿ. ನಮ್ಮ ಪ್ರಸಾದ ಈ ರೀತಿ ರೆಡಿಯಾಗಿದೆ.